ಬಾಯ್ತರದ ಭೂಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅನಂತರಾಮ್ ಅವರೇ, ಇವಾಗ ತೋರಿಸಿದಂತಹ ಒಂದು ಮನೆ, ಸೊ ಅದನ್ನ ನೋಡ್ತಾ ಇದ್ರೆ ಬಹುಶಃ ಈ ಭೂಮಿ ಬಾಯ್ ಬಿಡೋದಕ್ಕೂ ಆ ಮನೆ ಬಿಡೋದಕ್ಕೂ ಸಂಬಂಧ ಅನ್ಸೋದಿಲ್ಲ ನಾವು ಮೇಲ್ನೋಟಕ್ಕೆ ನೋಡಿದ್ರೆ. ತಾವೇನ್ ಹೇಳ್ತೀರಾ? ಅಲ್ಲ, ಒಂದಂಶ ಶಿವಪ್ರಸಾದ್ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ರು. ಏನಂತಂದ್ರೆ ಅದು ಅತ್ಯಂತ ಪುರಾತನವಾದ ಮನೆ, 200 ವರ್ಷದ ಮನೆ. ಮತ್ತೆ ಆ ಮನೆಗೆ ಬಳಸಿರೋ ಸಾಮಗ್ರಿಗಳು, ಕಟ್ಟಡ ಸಾಮಗ್ರಿ ಕೂಡ ಅಷ್ಟೊಂದು ಉತ್ಕೃಷ್ಟ ಗುಣಮಟ್ಟದ್ದು ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಈ 2-3 ಅಂಶ ಕೆಲಸ ಮಾಡ್ತೀವಿ. ಒಂದು, ಅಸ್ಥಿರ ನೆಲದ ಮೇಲೆ ಅವ್ರು ಕಟ್ಟಿರೋದು ಮನೆನ, ಲೂಸ್ ಸಾಯಿಲ್ ಅಂತ ನಾವೇನ್ ಹೇಳ್ತೀವಿ. ಇನ್ನೊಂದು, ಮನೆಗೆ ಕಟ್ಟಿರೋ ಸಾಮಗ್ರಿಗಳು ಕೂಡ ಮನೆ ಕಟ್ಟೋದಕ್ಕೆ ಬಳಸಿರೋದು ಒಳ್ಳೆ ಗುಣಮಟ್ಟದ್ದಲ್ಲ. ಮತ್ತೆ ಇದ್ರ ಜೊತೆ ಮಳೆ ಬೇರೆ ಬಿದ್ದಾಗ ಇದಾಗಂತ ಈ 3 ಅಂಶಗಳು ಕೆಲಸ ಮಾಡುತ್ತೆ. ಜೊತೆ ಕ್ವಾರಿಂಗು ಸ್ವಲ್ಪ ಪ್ರಮಾಣದಲ್ಲಿ ಆಗಿರ್ಬಹುದು. ಆದ್ರೆ ಸ್ಕ್ವೈರಿಂಗ್ ಆದ್ರೆ ಈಗಾಗಲೇ ಹೇಳಿದ್ರು ಅದು ಒಂದೇ ಮನೆಗೆ ಅದಕ್ಕೆ ಅಫೆಕ್ಟ್ ಆಗ್ಬೇಕು, ಇಡೀ ಊರಿಗೆ ಅದಾಗಬೇಕು ಅಂತ ಬಿಟ್ಟು, ಹಾಗಂತ ಹೇಳ್ಬಿಟ್ಟು ಕ್ವಾರಿಂಗ್ ಅದರ ಪರಿಣಾಮ ಇಲ್ಲ ಅಂತ ಹೇಳಕ್ಕಲ್ಲ, ಅದು ಬೇರೆ ರೀತಿ ಆಗ್ಬೋದೇನೋದು. ಸದ್ಯ ನಮಗೆ ಗೊತ್ತಾಗ್ತಾ ಇರೋದು ಅಂತಂದ್ರೆ ಆ ಪ್ರದೇಶದಲ್ಲಿ ಅತ್ಯಂತ ಒಳ್ಳೆ ಗುಣಮಟ್ಟದ ಕಟ್ಟಡ ಕಟ್ಟಿದ್ರೆ ಬಹುಶಃ ಇಂಥ ದೊಡ್ಡ ಪ್ರಮಾಣದ ಇದು ಕುಸಿತ ಆಗ್ತಿರಲಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಜಲದಶಿಲೆಗಳಿರೋ ಜಾಗದಲ್ಲಿ ಈಗ ನೀರನ್ನ ಹೆಚ್ಚಿನ ಮಟ್ಟದಲ್ಲಿ ಅಂತರ್ಜಲ ಬಳಸಿದಾಗ ನೀವು ಎಂಥ ಇದ್ರ ಮೇಲೆ ಕಟ್ಟಿದ್ರು ಕೂಡ ಕುಸಿತೋಗುತ್ತೆ. ಯಾಕೆಂದ್ರೆ ಇಡೀ ಜಾಗನೇ ಕುಸಿತಿರ್ಬೇಕಾದ್ರೆ ಅದು ಇದೊಂದನ್ನ ಪ್ರತ್ಯೇಕವಾಗಿ ನೋಡಕ್ ಸಾಧ್ಯ ಇಲ್ಲ. ನಿಜ. ಬನ್ನಿ, ಈಗ ಗಣಿ ಮತ್ತು ಭೂಗರ್ಭ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಎಸ್ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಿರೇಮಠ ಅವರೇ, ಬಹುಶಃ ತಾವೀಗ ನೋಡಿದಿರಾ ಅಂತ ಅನ್ಕೋತೀನಿ, ಬೆಳಗಾವಿಯ ಸವದತ್ತಿ ಭಾಗದಲ್ಲಿ ಈ ರೀತಿಯಾಗಿ ಭೂಮಿ ಬಾಯ್ ತೆರೆದಿರುವಂತದ್ದು. ತಮ್ಮ ಅಭಿಪ್ರಾಯ ಏನಿದೆ ಈ ಸಂದರ್ಭದಲ್ಲಿ? ಸೊ ಅದು ಏನಿದೆ, ನಿನ್ನೆ ನಾನು ಹೋಗಿ ನೋಡಿದ್ದೇನೆ. ಓಕೆ, ನೋಡಿದ್ದೇನೆ. ಅಲ್ಲಿ ಏನಿದೆ, ಅದು ಲೂಸ್ ಸಾಯಿಲ್ ಫಾರ್ಮೇಶನ್ ಇದೆ. ಅಲ್ಲಿ ಕಲಾದಗಿ ಸೀರೀಸ್ ಮೇಲ್ ಬರ್ತದೆ. ಈ ಕೂಟ ತೋರಿಸ್ತಾ ಇದ್ದೀರಲ್ಲ, ಅದು ಕಲಾದಗಿ ಸೀರೀಸ್ ಬರ್ತದೆ. ಕ್ವಾಡ್ರಾಟಿಕ್ ಫಾರ್ಮೇಶನ್, ಸೆಡಿಮೆಂಟ್ರಿ ರಾಕ್. ಈಗ ಪದರ ಶಿಲೆ ಅಂತ ಹೇಳ್ತಾ ಇದ್ದೀವಲ್ಲ, ಪದರ ಶಿಲೆ, ಗಟ್ಟಿ ಶಿಲೆ. ಅದು ಅದ್ರ ನೆಕ್ಸ್ಟ್ ಬರೋದು ನಾವೇನು ಈಗ ಬಿರುಕು ನೋಡ್ತಾ ಇದ್ದೀವಲ್ಲ, ಅದ್ರ ತೆಳಗಿರೋದು ಗ್ರಾನೈಟಿಕ್ ನೆಸ್ ಇದೆ. ಹಲೋ, ಕೇಳ್ತಾ ಇದೆಯಾ? ಹಲೋ, ಗ್ರಾನೈಟಿಕ್ ನೆಸ್ ಇದೆ. ಅದು ಗ್ರಾನೈಟಿಕ್ ನೆಸ್ ಮೇಲೆ 100 ಇಂದ 150 ಫೀಟ್ ವರೆಗೂ ಅಲ್ಲಿ ಬೋರ್ವೆಲ್ ಎಲ್ಲ ಅಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಬೋರ್ವೆಲ್ ನಲ್ಲಿ ಕೇಜಿಂಗ್ ಪೈಪ್ 150-160 ಫೀಟ್ ಮಾತ್ರ ಕೇಜಿಂಗ್ ಹಾಕ್ತೇವೆ ನಾವು. ಅದ್ರ ತೆಳಗೆ ಏನ್ ಬರ್ತದೆ, ಈ ಬೋರ್ಡರ್ಸ್ ಬರ್ತವೆ. ಅಂದ್ರೆ ದಟ್ ಮೀನ್ಸ್ ದಟ್ ಇಸ್ ವ್ಯಾಲಿ ಫಿಲ್ ಮೆಟೀರಿಯಲ್. ಅಲ್ಲೆಲ್ಲ ಆ ಪೋರ್ಷನ್ ಎಲ್ಲ ವ್ಯಾಲಿ ಫಿಲ್ ಮೆಟೀರಿಯಲ್ ಇದೆ. ಅದು ವ್ಯಾಲಿ ಫಿಲ್ ಮೆಟೀರಿಯಲ್ ಇರೋದ್ರಿಂದ ಅದು ಥಿಕ್ನೆಸ್ ಜಾಸ್ತಿ ಇದೆ, ವ್ಯಾಲಿ ಫಿಲ್ ಮೆಟೀರಿಯಲ್. Moreover, that soil structure is that is made up of this clay and sand. Hello, ಕೇಳಿಸ್ತಾ ಇದೆಯಾ? ಹಲೋ, ಅದು ಸ್ಯಾಂಡ್ ಮಿಕ್ಸ್ಡ್ ಕ್ಲೇ ಮೆಟೀರಿಯಲ್ ಇದೆ. ಮೇಲೆಲ್ಲ ಸ್ಯಾಂಡ್ ಇದೆ, ಕ್ಲೇನು ಇದೆ, ಅದ್ರ ಕ್ಲೇ ಮಿಕ್ಸ್ಡ್ ಇದೆ. ಹೀಗಾಗಿ ಈಗ ಬೋರ್ವೆಲ್ ಅಲ್ಲಿ ಸುತ್ತಮುತ್ತಲು ನಿನ್ನೆ ನಾವೆಲ್ಲ ಇದು ಮಾಡಿದ್ವಿ, ಮೊದಲಿಂದ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅಲ್ಲೆಲ್ಲ ವಾಟರ್ ಟೇಬಲ್ ಡಿಪ್ಲೀಟ್ ಆಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ ವಾಟರ್ ಟೇಬಲ್ ಎಲ್ಲ. ಆಮೇಲೆ ಮೋರೋವರು ಈ ವರ್ಷ ಒಂದನಿನೂ ನೀರು ಮಳೆ ಆಗಿಲ್ಲ ಅಲ್ಲಿ. ಈಗ 2-3 ವರ್ಷದಿಂದ ಮಳೆ ಸ್ಕೇಂಟ್ ಹಾಕೊಂತ ಬಂದಿದೆ, ಕಡಿಮೆ ಹಾಕೊಂತ ಬಂದಿದೆ. ಹೀಗಾಗಿ ಭೂಮಿಯಲ್ಲಿ ತೇವಾಂಶ ಇಲ್ಲ. ಅದು ವ್ಯಾಲಿ ಫಿಲ್ ಮೆಟೀರಿಯಲ್ ಇರೋದ್ರಿಂದ, ಅದು ಲೂಸ್ ಸಾಯಿಲ್ ಸ್ಟ್ರಕ್ಚರ್ ಇರೋದ್ರಿಂದ ಈಗ ಅವು ಕ್ರ್ಯಾಕ್ಸ್ ಡೆವಲಪ್ ಆಗ್ತಾ ಇವೆ. ಮೋರೋವರು ಆ ಪೋರ್ಷನ್ ಏನಿದೆ ಅಲ್ಲಿ ಕೆಲವೊಂದು ಮನೆಗಳು ಕಟ್ಟಿದ್ದಾರೆ. ಅವೆಲ್ಲ ಟೆಂಪರರಿ ಶೆಡ್, ಅವೆಲ್ಲ ಅಂತ ಏನೋ ದೊಡ್ಡ ಬಿಲ್ಡಿಂಗ್, ಆರ್ಸಿಸ್ ಬಿಲ್ಡಿಂಗ್ ಅಲ್ಲಿ ಯಾರು ಕಟ್ಟಿಲ್ಲ. ಅದು ಹಳ್ಳಿ. ಅದು ಅಲ್ಲಿ ಕೆಲವೊಂದು ಇದರಲ್ಲಿ ಬಿಕಾಸ್ ಆಫ್ ದಿಸ್ ಕಾಸ್ ಓನ್ಲಿ ಅದು ಕ್ರ್ಯಾಕ್ಸ್ ಬರ್ತಾ ಇದ್ದಾವೆ. ಕ್ರ್ಯಾಕ್ಸ್ ಬರೋಕೆ ಇದೇ ಕಾರಣ, ಮತ್ತೆ ಬೇರೆ ಅಲ್ಲಿ ಭೂಕಂಪ ಅದು ಯಾವ್ದು ಸಮಸ್ಯೆ ಇಲ್ಲ. ಅದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಟೆಕ್ಟಾನಿಕ್ ಫೆನೋಮಿನಾ. ಓಕೆ, ಸೊ ಮುಂದೆ ಏನಾದ್ರೂ ತೊಂದರೆ ಆಗ್ಲಿಕ್ಕೆ ಉಂಟಾ ಇದರಿಂದ ಅಂತ ಹೇಳಿ? ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಟೆಕ್ಟಾನಿಕ್ ಫೆನೋಮಿನಾ. ಓಕೆ, ಅಂತ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ ಅದು ಏನಾಗಿದೆ, ಅಲ್ಲಿ ಜನರಿಗೆ ಯಾಕೆ ಅವ್ರಿಗೆ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಒಂದ್ಸಲ ಕುತೂಹಲ ಯಾಕೆ ಬರ್ತಾ ಇದೆಪ್ಪ ಅಂದ್ರೆ, ನಮ್ಮ ಬ್ಲಾಕ್ ಕಾಟನ್ ಸಾಯಿಲ್ ಆ ಸೈಡ್ ಅಲ್ಲಿ ಇವೆಲ್ಲ ಕಾಮನ್. ಒಂದೊಂದ್ ಮೊಣಕಾಲು 7-8 ಫೀಟ್ ವರೆಗೂ ಬಿರುಕು ಬಿಡ್ತವೆ ಬ್ಲಾಕ್ ಕಾಟನ್ ಸಾಯಿಲ್ ನಲ್ಲಿ. ಅಲ್ಲೆಲ್ಲ ರೈತರಿಗೆ ಅದು ಕಾಮನ್ ಇರ್ತದೆ. ಬಟ್ ಬೇರೆ ಇಲ್ಲಿ ಏನಿದೆ ಅದು ನೋಡಿಲ್ರಲ್ಲ ಅವರು, ಯಾಕಂದ್ರೆ ಈ ಸ್ಯಾಂಡಿ ಸಾಯಿಲ್ ಇರ್ತದೆ, ಅಲ್ಲಿ ಬಿರುಕು ಬಿಡೋದು ಬಹಳ ಕಡಿಮೆ. ಹೌದು, ಈಗ ಏನಾಗ್ಬಿಟ್ಟಿದೆ, ಈಗ 2-3 ವರ್ಷದಿಂದ ರೇನ್ ಇಲ್ವೇ ಇಲ್ಲ ಅಲ್ಲಿ ಆ ಭಾಗದಲ್ಲಿ, ರೇನೇ ಇಲ್ಲ. ಹೀಗಾಗಿ ತೇವಾಂಶ ಇಲ್ಲ ಭೂಮಿಯಲ್ಲಿ. ಈಗ ನಮಗೆ ನೀರಿಡಿಕೆ ಆತಪ್ಪ, ನಾವು ಕೂಡ ಬಾಯಿ ಬಿಡ್ತೇವೆ. ನೀರಿನ ದಾಹ ಜಾಸ್ತಿ ಹಂಗೆ ಜಾಸ್ತಿ ಆಗುತ್ತೆ, ಹಂಗಂಗೆ ನೀರು ಬೇಕಲ್ಲ ಅಂತೇಳಿ ದಾಹ ಆಗ್ತದೆ, ಬಾಯಿ ಬಿಡ್ತೀವಿ. ಹಂಗೆ ಭೂಮಿ ಕೂಡ ಬಾಯಿ ಬಿಡ್ತಾ ಇದೆ. ಕ್ರ್ಯಾಕ್ ಅದು ಏನು ಅಂತ ಏನು, ಇಟ್ ಇಸ್ ನಾಟ್ ಎ ಬಿಗ್ ಇದು. ಆಮೇಲೆ ಮೋರೋರು ಅಲ್ಲಿ ನೋಡಿದ್ದೇನೆ, ಇಟ್ ಇಸ್ ಟೆಕ್ಟಾನಿಕ್ ಸಂಬಂಧಪಟ್ಟದ್ದು ಆ ಫೆನೋಮೆನ ಏನಾದ್ರು ಇತ್ತಪ್ಪ ಅಂದ್ರೆ,
ಅದ್ರದ್ದು ಓರಿಯಂಟೇಷನ್ ಬೇರೆ ಇರ್ತದೆ. ದಟ್ ಇಸ್ ಡಿಫ್ರೆಂಟ್ ಇಶ್ಯೂ, ದಟ್ ಇಸ್ ಟೋಟಲಿ ಡಿಫ್ರೆಂಟ್ ಇಶ್ಯೂ. ಈಸಿಲಿ ಫೀಚರ್ಸ್, ಫೀಲ್ಡ್ ಫೀಚರ್ಸ್ ಎಲ್ಲ ನಾವು ಸ್ಟಡಿ ಮಾಡ್ಕೊಂಡು ಬಂದಿದ್ದೇನೆ. ಇಟ್ ಡಸ್ ನಾಟ್ ಹ್ಯಾವ್ ಎನಿ ರಿಲೇಷನ್ ವಿತ್ ದಿಸ್ ಟೆಕ್ಟಾನಿಕ್ ಆಕ್ಟಿವಿಟಿ. ಓಕೆ ಓಕೆ. ಸೊ ಮುಂದೆ ಇದು ಬಿರುಕು ಜಾಸ್ತಿ ಆಗುವಂತದ್ದು, ತೊಂದರೆ ಆಗುವಂತದ್ದು ಏನು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ ಅಂತೀರಾ ಹಿರೇಮಠ ಅವರೇ ಈ ಭಾಗದಲ್ಲಿ? ಜಾಸ್ತಿ ಅಂದ್ರೆ ಅಂತ ಏನ್ ಜಾಸ್ತಿ ಆಗೋಲ್ಲ ಇಲ್ಲಿ ಬಿರುಕು, ಯಾಕಂದ್ರೆ ಇವೆಲ್ಲ ಕಾಮನ್ ಫೆನೋಮನ ಇದು. ಬಿರುಕು ಜಾಸ್ತಿ ಆಗೋಲ್ಲ. ಅದು ಬಿರುಕು ಜಾಸ್ತಿ ಆದ್ರೂ ಕೂಡ 1 ಫೀಟ್ 2 ಫೀಟ್ ಅಷ್ಟು ಜಾಸ್ತಿ ಆಗ್ತದೆ. ಆಮೇಲೆ 3 ತೆಳಗೇನಿದೆ ಅದು ಪೆಬಲ್ಸ್ ವ್ಯಾಲಿ ಫಿಲ್ ಮಟೀರಿಯಲ್ ಇದೆ ಅದು. ದಟ್ ಈಸ್ ಎ ವ್ಯಾಲಿ ಫಿಲ್ ಮಟೀರಿಯಲ್. ಅದು 150 160 ಫೀಟ್ ವರೆಗೂ ತರ್ತಿದೆ ಅದು. ಸೊ ಹೀಗಾಗಿ ಆಗ್ತಾ ಇದೆ, ಅದೇನು ಸಮಸ್ಯೆ ಆಗೋಲ್ಲ. ಮಳೆ ಬಂದ ತಕ್ಷಣ ಮತ್ತೆ ಎಲ್ಲ ಮುಚ್ಕೊಂಡ್ಬಿಡ್ತದೆ. ಸ್ಯಾಚುರೇಟ್ ಆಗ್ಬೇಕಲ್ಲ, ಫೈಲ್ ಸ್ಯಾಚುರೇಟ್ ಆಗ್ತಂದ್ರೆ ಎಲ್ಲ ಇದಾಗ್ತದೆ. ಬಹುಶಃ ಆ ಭಾಗದ ಜನರಿಗೆ ಇದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸುವ ಅವಶ್ಯಕತೆ ಇದೆ ಅನ್ಸುತ್ತೆ. ಹೌದು ಸರ್, ನಿನ್ನೆ ಹೋಗಿ ಎಲ್ಲ ಇದು ಮಾಡಿ ಬಂದಿದ್ದೇನೆ, ಎಲ್ಲರೂ ಜನರು ಸೇರಿಸಿಕೊಂಡು. ಆಮೇಲೆ ಅಸಿಸ್ಟೆಂಟ್ ಕಮಿಷನರು, ನಾನು, ಆಮೇಲೆ 3-4 ಜನ ನಮ್ಮ ಟೀಮ್ ಹೋಗಿದ್ವಿ ನಾವು. ಇದು ನಂದೊಂದೇ ಅಭಿಪ್ರಾಯ ಇಲ್ಲ, ಎಲ್ಲಾ ಕೂಡಿ ಸ್ಟಡಿ ಮಾಡಿ ಅದನ್ನ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡೇ ನಾ ಈಗ ಹೇಳ್ತಾ ಇದ್ದೇನೆ. ನಿನ್ನೆ ಅಸಿಸ್ಟೆಂಟ್ ಕಮಿಷನರು, ನಾನು, ತಹಶೀಲ್ದಾರು, ಆಮೇಲೆ ನಮ್ಮ ಟೀಮ್ ಎಲ್ಲರೂ ಹೋಗಿ ನಾವು ಸ್ಟಡಿ ಮಾಡಿದ್ಮೇಲೆ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಅದಕ್ಕೆ ಭಯ ಪಡುವಂತ ಪ್ರಮೇಯ ಏನಿಲ್ಲ. ಓಕೆ ಓಕೆ ಹಿರೇಮಠ ಅವರೇ, ಧನ್ಯವಾದ ತಾನು ಉಚಿತ ಮಾತನಾಡಿದ್ರೆ. ಹಿರೇಮಠ ಅವರು ಕೂಡ ಅದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಹಾಗಾದ್ರೆ ಮುಂದೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಬರೋದಿಲ್ಲ, ಭಯ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಆ ಒಂದು ಕನ್ಕ್ಲೂಷನ್ ಬರ್ಬೋದು ನಾವು, ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ಓಕೆ, ಯಾಕಂದ್ರೆ ಅವ್ರ ಮನೆಯಲ್ಲಿ ಇರುವಂತವ್ರು ಪಾಟೀಲ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬಂಡೆ ಇತ್ತು, ತುಂಬಾ ಗಟ್ಟಿ ಬಂಡೆ, ಅದ್ರ ಮೇಲೆ ಕಂಬ ನಿಲ್ಸಿದ್ವಿ ನಾವು, ಅದೇ ಕುಸಿದಿದೆ ಅಂತ ಹೇಳಿ. ಅದು ಒಂದು ಬೋಲ್ಡರ್ ಇರುತ್ತೆ ಅಷ್ಟೇ, ಸಣ್ಣ ಬೋಲ್ಡರ್ ಇರುತ್ತೆ, ಆ ಬೋಲ್ಡರ್ ಮೇಲೆ ಕಂಬ ನಿಲ್ಸಿರ್ತಾರೆ. ನ್ಯಾಚುರಲಿ ಹೆವಿ ಮಳೆ ಆದಾಗ ಬೋಲ್ಡರ್ ಸೆಟ್ಲ್ ಆದಾಗ ನ್ಯಾಚುರಲಿ ಆ ಭಾಗ ಬಿರುಕು ಬಿಡೋ ಸಾಧ್ಯತೆ, ಕುಸಿಯೋ ಸಾಧ್ಯತೆ ಇದ್ದೇ ಇರುತ್ತೆ. ಓಕೆ ಓಕೆ. ಬಹುಶಃ ಅಕ್ಕಪಕ್ಕದ ಬೇರೆ ಮನೆಗಳು ಕೂಡ ಅಂಟ್ಕೊಂಡಂತ ಇರುವಂತಹ ಒಂದು ಮನೆಯಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ರು. ಅಲ್ಲ, ಅದರದ್ದು ಎಕ್ಸ್ಟೆನ್ಷನ್, ಅದರ ವಿಸ್ತರಿಸಿದ ಭಾಗನೇ ಅದಾಗಿದ್ರೆ ಬಹುಶಃ ಅದು ಕೂಡ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ಸ್ಥಳೀಯ ಪರಿಣಾಮ ಅಷ್ಟಂತೂ ಹೇಳ್ಬೋದು. ರೀಜನಲ್ ಲೆವೆಲ್ ನಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಡುವಂತ ಸಮಸ್ಯೆ ಅಲ್ಲ. ಅಲ್ಲಿ ಸ್ಥಳೀಯರಿಗೆ ಈ ಸಮಸ್ಯೆ ಬಂದಿದೆ. ಅದು ಬಹುಶಃ ಮುಂದೆ ಈ ತರ ಆದ್ರೂ ಕೂಡ ಅವರು ಏನು ಯಾವ್ದೋ ಭೂಕಂಪನ ಆಯ್ತು, ಜ್ವಾಲಾಮುಖಿ ಬಂತು ಅಂತ ವಿಶೇಷವಾಗಿ ಭಯಪಡುವಂತ ಅವಶ್ಯಕತೆ ಏನು ಕಾಣಲ್ಲ. ಸ್ಪಷ್ಟವಾಗಿ ಹಿರೇಮಠ ಅವರು ಹೇಳಿದ್ರು, ಅದು ಕಾಲಾದಗಿ ಸೀರೀಸ್ ಇದ್ರ ಮೇಲೆ ಕೂತು. ಕಾಲಾದಗಿ ಅಂತಂದ್ರೆ ಇದರಲ್ಲಿ ಒಂದು ಜಾಗ ನಮ್ಮ ಬಿಜಾಪುರದಿಂದ ಈ ಕಡೆ ಕಾಲಾದಗಿ ಅಂತ ಬರುತ್ತದು, ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಲ್ಲಿ ಅದನ್ನ ಅಧ್ಯಯನ ಮಾಡೋದ್ರಿಂದ ಕಾಲಾದಗಿ ಅಂತಲೇ ಭೂವೈಜ್ಞಾನಿಕವಾಗಿ ನಾವು ಹೇಳ್ತೀವಿ, ಸೆಡಿಮೆಂಟರಿ ರಾಕ್ಸ್ಗೆ. ಅದ್ರ ಕೆಳಗಡೆ ಬುನಾದಿಯಾಗಿ, ಇವಾಗ ಮನೆಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಗಟ್ಟಿ ಕಲ್ಲು ಬಂದ ತಕ್ಷಣ ನಿಲ್ಸ್ಬಿಟ್ಟು ಅದ್ರ ಮೇಲಿಂದ ಬುನಾದಿ ಹಾಕ್ತೀವಲ್ಲ, ಹಾಗೆ ಈ ನೈಸಸ್ಸು ಗ್ರೈಂಡ್ಸ್ ಅಂತ ಹೇಳ್ಬಿಟ್ಟು ಆ ಜಾತಿಯ ಅತ್ಯಂತ ಗಡಸಾದ, ಇವಾಗ ನಮ್ಮ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಸುತ್ತಮುತ್ತ ಅಂಥ ಕಲ್ಲು ಕೆಳಗಡೆ ಇದೆ. ಅದ್ರ ಮೇಲೆ ಬೋಗುಣಿ ತರ ಕಲಾದ್ಗಿ ಒಂದು ಇದ್ರದ್ದು ಶಿಲೆಗಳು ಕೂತಿವೆ, ಅದೆಲ್ಲ ಸೆಡಿಮೆಂಟರಿ ರಾಕ್ಸು. ಈ ಸಮಸ್ಯೆ ಆಗಿರೋದು ಇಲ್ಲಿ ಇರೋಂಥ ಒಂದು ಪ್ರದೇಶಕ್ಕೆ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಬಹುಶಃ. ಆದ್ರೂ ಕೂಡ ಅದು ಅತ್ಯಂತ ಸ್ಥಳೀಯವಾಗಿ ಸಣ್ಣ ಪ್ರಮಾಣದ ಪ್ರಾಬ್ಲಮ್ ಬರುತ್ತೆ, ದೊಡ್ಡ ಪ್ರಮಾಣದ ಇದಾಗೋದಿಲ್ಲ. ಓಕೆ ಹೌದು. ಓಕೆ, ಒಬ್ಬ ಸಾಮಾನ್ಯ ಜನರ ಒಂದು ಕರ್ತವ್ಯಗಳು ಏನಿರುತ್ತೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿ ತಾವು? ಸಾಮಾನ್ಯ ಜನಕ್ಕೆ ಅಂತಂದ್ರೆ ಎರಡಾಗುತ್ತೆ. ಒಂದು, ಮಾಧ್ಯಮಗಳು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ಬೇಕಾಗ್ತಿ. ಇವಾಗ ನೀವು ಮಾಡ್ತಾ ಇರಲ್ಲ ಟಿವಿ9, ಒಳ್ಳೆ ಕೆಲಸ. ಯಾಕೆಂತಂದ್ರೆ ಜನಗಳಿಗೆ ಭಯ ಹುಟ್ಟಿಸೋ ಬದಲು ವಸ್ತುನಿಷ್ಠವಾಗಿ ನೋಡಿಯಪ್ಪ, ವೈಜ್ಞಾನಿಕವಾಗಿ ಈ ಕಾರಣಕ್ಕೆ ಹೀಗಾಗಿದೆ, ಯಾವುದೇ ಶಾಪ ಅಲ್ಲ, ಯಾವುದೇ ಮೌಢ್ಯದಿಂದ ನೀವು ವರ್ತಿಸಬೇಡಿ. ಇಂಥ ಸಮಯ ಬಂದಾಗ ತಕ್ಷಣ ಭೂವಿಜ್ಞಾನಿಗಳಿಗೋ, ಸರ್ಕಾರಕ್ಕೋ, ತಹಸೀಲ್ದಾರ್ರಿಗೋ ಇದನ್ನ ರಿಪೋರ್ಟ್ ಮಾಡಿ ಖಂಡಿತ ಅವರು ಒಂದು ತಜ್ಞರ ತಂಡನ ಕಳಿಸ್ತಾರೆ. ಅವ್ರು ಅಧ್ಯಯನ ಮಾಡಿ ಅವ್ರೇನ್ ರಿಪೋರ್ಟ್ ಕೊಡ್ತಾರೆ, ಅದು ಆಧಾರದ ಮೇಲೆ ನಾವು ಒಂದು ನಿರ್ಧಾರ ತಗೋಬಹುದು ಅಂತ ಹೇಳ್ಬಿಟ್ಟು ಇದು ಮಾಡೋದು. ಹಳ್ಳಿನವ್ರಿಗೆ ಎಜುಕೇಟ್ ಮಾಡ್ಬೇಕು ನಾವು. ನಿಜ, ನಮ್ಮ ಮಾಧ್ಯಮಗಳು ಅವ್ರಿಗೆ ನೋಡಿ ಇದು ಹೀಗೆ ಈ ಕಾರಣಕ್ಕೆ ಹೀಗಾಗಿದೆ, ನೀವು ಹೆದರಿಕೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಧೈರ್ಯ ತುಂಬಬೇಕು. ಮತ್ತಷ್ಟು ಅವ್ರನ್ನ ಹೆದರಿಸೋ ಕಾರ್ಯಕ್ರಮ ಮಾಡಬಾರ್ದು. ಇವಾಗ ನೀವು ಮಾಡಿದ್ದು ಅತ್ಯಂತ ವೈಜ್ಞಾನಿಕವಾದ ಕಾರ್ಯಕ್ರಮ. ಆ ವೈಜ್ಞಾನಿಕ ಸಂದೇಶ ಹಳ್ಳಿನವ್ರಿಗೆ ಮುಟ್ಟಬೇಕು. ಮುಟ್ಟೋದು ಹೇಗೆ? ಅಲ್ಲಿನ ಸ್ಥಳೀಯ ಸರ್ಕಾರ ಅಂತಂದ್ರೆ ತಹಸೀಲ್ದಾರ್ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಅವರು ಈ ಜವಾಬ್ದಾರಿ ತಂದು ಒಂದು ತಜ್ಞರ ಸಮಿತಿಯ ಒಂದು ಅಭಿಪ್ರಾಯ ಏನಿರುತ್ತೆ ಅದನ್ನ ಜನರಿಗೆ ಹೇಳ್ಬೇಕಾಗತ್ತೆ. ಈ ಸಮಯದಲ್ಲಿ ಮಾಡ್ಬೇಕಾದ ಮೊದಲನೇ ಕರ್ತವ್ಯ ಜನರಿಗೆ ಧೈರ್ಯ ತುಂಬಬೇಕು, ಎಜುಕೇಟ್ ಮಾಡೋದು. ನಿಜ. ರಾವ್ ಅವ್ರೇನು ಆದ್ರೂ ಏನಾಗುತ್ತೆ ಅಂದ್ರೆ ಅವರು ಹಳ್ಳಿಯವರ, ನಮ್ಮ ಅನಂತರಾಮ್ ಅವರು ಹೇಳಿದಂತೆ ಹಳ್ಳಿಯವರ ಭಯ ನಿವಾರಣೆ ಮಾಡೋದು ಸ್ಥಳೀಯ ಒಂದು ಆಡಳಿತದ ಒಂದು ಯಂತ್ರದ ಕರ್ತವ್ಯ. ಅದೇ ರೀತಿ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಪದೇ ಪದೇ ಅಲ್ಲಿ ಪ್ರವಾಸ ಮಾಡ್ತಲೇ ಇರ್ತಾರೆ. ಇನ್ನೊಂದು 3-4 ತಿಂಗಳ ಸಮಯದಲ್ಲಿ ಅಲ್ಲಿ ಹೋದಾಗ
ಅದನ್ನು ಮತ್ತೆ ಸ್ಟಡಿ ಮಾಡ್ಕೊಂತ ಬರಬೇಕು. ಒಂದು ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಹೋದಾಗ ಆ ಬಿರುಕು ಸೇಮ್ ಪ್ರಮಾಣದಲ್ಲಿತ್ತು, ಯಾವುದೇ ರೀತಿ ಅದು ಎಕ್ಸ್ಟೆನ್ಷನ್ ಆಗಲಿಲ್ಲ ಇಲ್ಲ ಡೆಪ್ತ್ ಆಗಲಿಲ್ಲ ಅಂತ ಕಂಡು ಬಂದ್ರೆ ಅವರು ರೈತರಿಗೆ ಏನೇನು ಭಯಪಡಬೇಡಿ, ನೀವು ಇದರಿಂದ ಮುಂದೆ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ ಅನ್ನೋದನ್ನ ಅವರು ಮನವರಿಕೆ ಮಾಡಬೇಕು. ಹಾಗೆ ಇದೇ ರೀತಿ ಸಂದರ್ಭ ಸುತ್ತಮುತ್ತಲು ಬೇರೆ ತಾಲೂಕುಗಳಲ್ಲೂ ಇದೆ. ಅದು ಪರ್ಟಿಕ್ಯುಲರ್ಲಿ ಕಪ್ಪು ಮಣ್ಣಿರೋ ಪ್ರದೇಶದಲ್ಲಿ ಅವರುಗಳು ಎಲ್ಲ ರೈತರು ಧೈರ್ಯವಾಗಿದ್ದಾರೆ, ನೀವು ಧೈರ್ಯವಾಗಿರಿ ಅಂತ ಒಂದು ಅವ್ರಿಗೆ ನಾವು ಸಂದೇಶ ಕೊಡಬೇಕು, ಆಶ್ವಾಸನೆ ಕೊಡಬೇಕು. ನಾವು ಅವರಿಗೆ ತಿಳಿಬೇಕು ವೈಜ್ಞಾನಿಕವಾಗಿ ಏನಂತ ಅಪಾಯಕಾರಿ ಮುನ್ಸೂಚನೆ ಅಲ್ಲ ಅನ್ನೋದನ್ನ ಸ್ಥಳೀಯರಿಗೆ ತಿಳಿಸಬೇಕಾದ್ದು ಸರ್ಕಾರದ ಕರ್ತವ್ಯ. ಬಹುಶಃ ಭೂವಿಜ್ಞಾನಿಗಳು ಕೂಡ ಅಲ್ಲಿಗೆ ತೆರಳಿ ಒಂದು ಸ್ಟಡಿಯನ್ನು ಸ್ಥಳೀಯರ ಒಂದು ಅನುಕೂಲ ದೃಷ್ಟಿಯಿಂದ ಮಾಡೋದು ಒಳ್ಳೆಯದು. ಏನು ಇಮಿಡಿಯೇಟ್ ಆಗಿ ನಮ್ಗೆ ಯಾವುದೇ ಅಪಾಯ ಇಲ್ಲ ಅಂತ ನಾವುಗಳು ಏನೇ ಹೇಳಿದ್ರು, ಅಲ್ಲಿಯ ಜನಗಳಿಗೂ ಮನಸ್ಸಿನಲ್ಲಿ ಒಂದು ರೀತಿಯ ಸಂಶಯ ಇದ್ದೇ ಇರುತ್ತೆ. ಅಂತವ್ರಿಗೆ ಆ ಸಮಯದಲ್ಲಿ ನಾವು ಕರೆಕ್ಟ್ ಆಗಿ ಹೇಳೋದು ನಮ್ಮ ಕರ್ತವ್ಯ, ಭೂವಿಜ್ಞಾನಕ್ಕೆ ಸಂಬಂಧಪಟ್ಟ ಭೂವಿಜ್ಞಾನಿಗಳ ಕರ್ತವ್ಯ. ನಿಜ. ನರಹರಿರಾವ್ ಅವರೇ ಹಾಗೆ ಅನಂತರಾಮ್ ಅವರೇ ಇಲ್ಲಿ ತನಕ ಒಂದು ಸಾಕಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಜೊತೆಗೆ ಇಲ್ಲಿದ್ದಂತಹ ಒಂದು ಗೊಂದಲಗಳು, ಅಲ್ಲಿದ್ದಂತಹ ಒಂದು ಅನುಮಾನಗಳಿಗೂ ಕೂಡ ಪರಿಹಾರವನ್ನು ನೀವು ತಿಳಿಸಿದ್ರ. ಧನ್ಯವಾದಗಳು ತಮ್ಮ. ಸೊ ಇದು ವಿಜ್ಞಾನಿಗಳ ಒಂದು ಮಾತು, ವೈಜ್ಞಾನಿಕವಾದಂತಹ ಒಂದು ಮಾತು. ಇಲ್ಲಿ ಆಗಿರುವಂತದ್ದು ಒಂದು ಸ್ವಾಭಾವಿಕವಾದಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ವಿಜ್ಞಾನಿಗಳು ಯಾವ ರೀತಿಯಾದಂತಹ ಒಂದು ಪರಿಹಾರಗಳನ್ನು ಅವರು ನೀಡಿದ್ದಾರೆ ಅಂದ್ರೆ ಬಹುಶಃ ಈ ಬಿರುಕನ್ನ ಫಸ್ಟ್ ನೀವು ನೋಡಿಕೊಂಡು ಮುಂದೆ ಇದು ದೊಡ್ಡದಾಗ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಕೂಡ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ತಿಳಿಸಿದ್ದಾರೆ. ಇದೆಲ್ಲವನ್ನೂ ಕೂಡ ನೀವು ನೋಡಿಕೊಂಡು ಆರಾಮವಾಗಿ ಇರಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಆಗೋದಿಲ್ಲ. ಇದು ಭೂಕಂಪನದ ಒಂದು ಮುನ್ಸೂಚನೆ ಆಗಲಿ ಅಥವಾ ಇನ್ಯಾವುದೋ ಬೇರೆ ರೀತಿಯಾಗಿ ತೊಂದರೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆ ಆಗಲಿ ಅಲ್ವೇ ಅಲ್ಲ. ಇದೊಂದು ಸ್ವಾಭಾವಿಕವಾದಂತಹ ಒಂದು ಪ್ರಕ್ರಿಯೆ. ಸೊ ಹಾಗಾಗಿ ಭಯ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ, ವೈಜ್ಞಾನಿಕವಾದಂತಹ ಒಂದು ಸಂದೇಶವನ್ನ ನೀಡುವಂತದ್ದಷ್ಟೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.